ಹಲೋ ಎಲ್ಲರೂ ಹೆಂಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರಾಸ್ ಪ್ರಪಂಚ. ತುಂಬ ದಿನ ಆದಮೇಲೆ ನಿಮ್ಮ ಭೇಟಿ ಆಗ್ತಾ ಇದೆ. ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಆದರೆ ಇನ್ಮೇಲೆ ಹಾಗೆ ಮಾಡೋದಿಲ್ಲ. ನಾನು ಇವತ್ತಿನ ವ್ಲಾಗ್ನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ. ನಾನು ನಮ್ಮನೆ ಟೆರೆಸ್ ಮೇಲೆ ಕುತ್ಕೊಂಡಿದ್ದ ಹಕ್ಕಿ ಎಲ್ಲ ಎಷ್ಟು ಚಂದ ಕೂಗ್ತಾ ಇದೆ ಅಲ್ಲ ಅಂತ ಕೇಳಿಸ್ಕೊಂತಿದ್ದೆ. ಆದರೆ ಯಾರು ಜಗಳ ಆಡೋ ಥರ ಕೇಳ್ತದಲ್ಲ ಅಂತ ಹೇಳಿ ನೋಡಿದ್ರೆ ಗಂಡು ಮಕ್ಕಳು ಕ್ರಿಕೆಟ್ ಆಡ್ತಾ ಕೂಗ್ತಾ ಇದ್ರು. ಇದು ನಮ್ಮ ಪುಟ್ಟ ತೋಟ. ಈ ಮರಗಳೆಲ್ಲ ಹೇಳ್ತದೆ ನನ್ನ ಅತ್ತೆ ಎಷ್ಟು ಕಷ್ಟಪಟ್ಟು ಈ ಮರನೆಲ್ಲ ದೊಡ್ಡ ಮಾಡಿದ್ರು ಅಂತ. ಎಲ್ಲ ಗನ್ನ ಬಡತನದಲ್ಲಿದ್ರು ನಮ್ಮ ಅತ್ತೆ ಈ ಮರನೆಲ್ಲ ಮಕ್ಕಳ ಥರ ದೊಡ್ಡ ಮಾಡ್ಯಾರೆ. ಈ ಪಕ್ಕದ ಗೆದ್ದೆ ಬೈಲಲ್ಲೇ ಕ್ರಿಕೆಟ್ ಆಟ ಆಡಿದ್ರು. ಅಲ್ಲೆಲ್ಲ ಗಂಡು ಮಕ್ಳು ನಿಂತಾರೆ ಮರಗಳಿಂದ, ಅವ್ರ ಮರೆ ಆಗಾರೆ ಕಾಣಿಸ್ತಿಲ್ಲ, ಅವ್ರ ಸೌಂಡ್ ಮಾತ್ರ ಎಲ್ಲರಿಗೂ ಕೇಳಿಸ್ತದೆ. ಕ್ರಿಕೆಟ್ ಆಟ ಆಡ್ತಿರು. ಮತ್ತು ಮಳೆಗಾಲ ಒಂದು ಬಿಟ್ಟು ನಿಜ ಹೇಳ್ಬೇಕಂದ್ರೆ ಈ ಗಂಡು ಮಕ್ಳು ಏನಾದ್ರು ಕ್ರಿಕೆಟ್ ಆಡೋಕೆ ಬರಲಿಲ್ಲ ಅಂದರೆ ನಮಗೆ ಒಂಥರ ಅನಿಸ್ತದೆ, ಗೊತ್ತಾಗ್ತದೆ ಬರಲಿಲ್ಲ ಮಕ್ಕಳೆಲ್ಲ ಅಂತ. ನಮ್ಮ ದಕ್ಷು ಕಣೆ ಅಲ್ಲಿ ನೀರು ಬಿಡ್ತಾ ಅವ್ರೆಲ್ಲ ಲೋಕ ಆಟ ಆಡ್ತಾವನೆ. ಹಾಗೆ ರಾಶಿ ಬರ್ಡೇ ಇತ್ತು ಅಂತ ಹೇಳಿ ಅಜ್ಜಿ ಮನೆಗೆ ಬಂದಿದ್ರ. ಇಲ್ಲಿ ದಕ್ಷು ಮತ್ತು ಗಮನ ಆರ್ಕೆಸ್ಟ್ರಾ ಶುರು ಮಾಡ್ಕೊಬಿಟ್ಟಾರೆ. ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದ ಹಾಡನ್ನ ಎಷ್ಟು ಚಂದ ಹೇಳ್ತಾ ಇದ್ರು ಅಂದರೆ, ಹಾಗಲಕಾಯಿ ಕುಂಬಳಕಾಯಿ ಬೆಳೆದಿಯು ಮಾಡ್ತಿದ್ರ, ಚೌಳಿಕಾಯಿ ಚಾಡಿ ಸೊಂಟ ಮುಡ್ಕಂತ, ಚೌಳಿಕಾಯಿ ಚಾಡಿ ಸೊಂಟ ಮುಡ್ಕಂತ, ಹಾಗಲಕಾಯಿ ಕುಂಬಳಕಾಯಿ ಮಾಡ್ತಿದ್ರ, ಹೀರೆಕಾಯಿ ಹಿರಿತನ ಮಾಡಿ ಬೆನ್ನ ಕೆರ್ಕೊಂತ, ಹೀರೆಕಾಯಿ ಹಿರಿತನ ಮಾಡಿ ಬೆನ್ನ ಕೆರ್ಕೊಂತ, ಹಾಗಲಕಾಯಿ ಕುಂಬಳಕಾಯಿ ಮಾಡ್ತಿದ್ರ, ಟೊಮೆಟೊ ಹಣ್ಣು ಸಾರಲ್ಲಿ ಬಿದ್ದು ಹೊಟ್ಟೆ ಒಳ್ಕಂತ, ಟೊಮೆಟೊ ಹಣ್ಣು ಸಾರಲ್ಲಿ ಬಿದ್ದು ಹೊಟ್ಟೆ ಒಳ್ಕಂತ, ಹಾಗಲಕಾಯಿ ಕುಂಬಳಕಾಯಿ. ನಮ್ಮ ದಕ್ಷಿಣ ಪಕ್ಕದ ಮನೆ ಹುಡುಗಿ ಕಂಡ್ಕಂಡು ಹಾಡು ಹೇಳೋದನ್ನೇ ಮರ್ತಾ. ಹಾಗೆ ರಾಶಿದು ಕೇಕ್ ಕಟ್ ಮಾಡ್ತಾ ಇದ್ರು. ಗಾಡ್ ಬ್ಲೆಸ್ ಯು ರಾಶಿ, ನಿನ್ನ ಫ್ಯೂಚರ್ ಯಾವಾಗಲೂ ಬ್ರೈಟ್ ಆಗಿರಲಿ, ಯಾವಾಗಲೂ ಖುಷಿಯಾಗಿರು. ಎಂತ ಮೀನಂತ್ರಿ ಇದಕ್ಕೆ? ಇದು ಕೊಡುವಿನಾ? ಅದು ಎರಡು ಅಂಗಡಿನಾ? ಇದು ಅಂಜಲ್. ಹೌದಾ? ನೋಡಿ ನಮ್ಮನೆ ವೆರೈಟಿ ರೈಸ್. ಹಾಗೆ ಬರ್ಡೇ ಸೆಲೆಬ್ರೇಟ್ ಮಾಡಿ ನಾವು ಮನೆಗೆ ಬಂದರು. ನಮ್ಮನೆ ಬೀಚ್ ಹತ್ರ ಇರೋದ್ರಿಂದ ಮಾವ ಮೀನು ತಗೊಬಂದಿದ್ರು. ನನ್ನ ಹತ್ರ ಮೀನು ಕೊಚ್ತಾ ಇದ್ರು. ಟೈಮ್ ಎಷ್ಟಾಗಿತ್ತು ಗೊತ್ತಾ? 8 ಗಂಟೆ ಆಗಿತ್ತು. ಫುಲ್ ಕತ್ಲಾಗೋಗಿತ್ತು. ನಮ್ಮ ಮನೇಲಿ ಇರೋರೆಲ್ಲ ಮೀನು ಪ್ರಿಯರೇ. ಅವರೆಲ್ಲರಿಗೂ ಎಷ್ಟು ಇಷ್ಟರೇ ನಮ್ಮ ಮೀನೆಲ್ಲ. ಕತ್ಲೆಲ್ಲ ಲೆಕ್ಕ ಹಾಕೋದಿಲ್ಲ, ಮೀನು ಬೇಕು. ಫ್ರೆಶ್ ಮೀನಾಗಿತ್ತು. ಮತ್ತು ಕತ್ಲೆ ಆದರೂ ಅಡ್ಡಿಲ್ಲ, ನನ್ನ ಸೊಸೆ ಅದೇ ಅಂತ ಹೇಳಿ ಪಾಪ ನನಗೋಸ್ಕರನೇ ಫ್ರೈ ಮಾಡ್ತಿದ್ರು. ಹಂಗೆ ಅತ್ತೆ ಮೀನಿಗೆಲ್ಲ ಫ್ರೈ ಮಾಡುವ ಅಂತೇಳಿ ಮೀನು ಫ್ರೈ ಮಾಡೋಕೆ ರೆಡಿ ಮಾಡ್ಕೊಂಡ್ರ. ಮಧ್ಯೆ ನನ್ನ ಅತ್ತೆ ನನ್ನ ಗಂಡನ ಹೆಸರು ಎಷ್ಟು ಹೇಳರಿ, ನನ್ನ ಮಗ ಇದ್ದಿದ್ರೆ ಅವ್ನಿಗೆ ಎಷ್ಟು ಇಷ್ಟ ಆಗ್ತಿತ್ತು. ಫ್ರೆಶ್ ಮೀನಾಗಿತ್ತು, ನನ್ನ ಮಗ ಇರಬೇಕಿತ್ತು ಅಂತ ಹೇಳಿ. ತಾಯಿ ಅಂದರೆ ಹಾಗೆ ಅಲ್ಲ, ನಮ್ಮದನ್ನು ನಾವು ಯಾವತ್ತೂ ಬಿಟ್ಕೊಡೋದಿಲ್ಲ. ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಮುಂದಿನ ವ್ಲಾಗ್ನ ಸಿಗ್ತೆ. ಅಲ್ಲಿ ತನಕ ಟೇಕ್ ಕೇರ್, ಕೀಪ್ ವಾಚಿಂಗ್ ಚೈತ್ರಾಸ್ ಪ್ರಪಂಚ.